ತಮ್ಮ ಹುಟ್ಟೂರಿನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡಿದ ಶಾಸಕ ಪ್ರದೀಪ್ ಈಶ್ವರ್, ಅಭಿವೃದ್ಧಿಯೇ ನನ್ನ ಮಂತ್ರ, ರಾಜಕಾರಣ ನನ್ನ ಉದ್ದೇಶವಲ್ಲ ಎಂದು ಹೇಳಿದ್ರ. ಚುನಾವಣೆ ವೇಳೆ ಕಮ್ಮಗಾನಹಳ್ಳಿಯ ಕೆಲವೇ ಜನರು ತಮ್ಮ ಬೆಂಬಲದಲ್ಲಿದ್ದರು. ಅಧಿಕಾರಕ್ಕೇರಿದ ನಂತರ ಅವರು ಊರಿನ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಕ್ರಷರ್ ಮಾಫಿಯಾ ವಿರುದ್ಧ ಸದಾ ಸಜ್ಜಾಗಿರುವುದಾಗಿ ಶಾಸಕರು ಹೇಳಿದ್ರ. ಕ್ರಷರ್ ಮಾಲೀಕರನ್ನ ಬೆಂಬಲಿಸಲು ಇಲ್ಲ, ನನ್ನ ಶಕ್ತಿ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದೇನೆ ಎಂದ್ರ. 20 ವರ್ಷಗಳ ಕನಸು ಈಡೇರಿದ ಕಮ್ಮಗನಹಳ್ಳಿಯ ಜನರು ತಮ್ಮ ಶಾಸಕರನ್ನ ಪಟಾಕಿ ಸಿಡಿಸಿ ತಮಟೆ ತಾಳಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿದ್ರ. ಶೀಘ್ರದಲ್ಲೇ 100 ಹಳ್ಳಿಗಳ ಪ್ರಗತಿ ವರದಿ ಪುಸ್ತಕ ಬಿಡುಗಡೆ ಮಾಡುವ ಭರವಸೆ ನೀಡಿದ್ದಾರೆ. ಒಟ್ಟಾರೆ 1 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ ನೀಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಕಮ್ಮಗಾನಹಳ್ಳಿಯಲ್ಲಿ 7 ಜನ ಮಾತ್ರ ತಮ್ಮನ್ನ ಬೆಂಬಲಿಸಿದ್ರ. ಆದರೂ ನಾನು ರಾಜಕಾರಣ ಮಾಡುತ್ತಿಲ್ಲ, ಅಭಿವೃದ್ಧಿಯೇ ನನ್ನ ಮಂತ್ರ. ಕಮ್ಮಗಾನಹಳ್ಳಿ ಜನರಿಗೆ ಯಾರದೂ ಭಯವಿತ್ತ, ಆದರೆ ಮುಂದಿನ ದಿನಗಳಲ್ಲಿ ಆ ಭಯ ದೂರ ಮಾಡುತ್ತೇನೆ ಎಂದ್ರ. ಕ್ರಷರ್ ಮಾಲೀಕರು ದೊಡ್ಡ ಲೆವೆಲ್, ನನ್ನ ಪರಿಮಿತಿಯಲ್ಲಿ ಅವರನ್ನ ಮಟ್ಟ ಹಾಕ್ತೀನಿ ಎಂದು ಶಾಸಕರು ಭರವಸೆ ನೀಡಿದ್ರ. ರೆಡ್ಡಹಳ್ಳಿಯಲ್ಲಿ 24 ಲಕ್ಷದ ಕಾಮಗಾರಿಗೆ, ಇಲ್ಲಿ 85 ಲಕ್ಷದ ಕಾಮಗಾರಿಗೆ ಕಮ್ಮಗಾನಹಳ್ಳಿಯಲ್ಲಿ ಗುದ್ಲಿ ಪೂಜೆ ಮಾಡ್ತಿದ್ವಿ. ಇದು ನನ್ನ ಅನುದಾನ, ನನ್ನ ಸರ್ಕಾರ, ನನ್ನ ಮುಖ್ಯಮಂತ್ರಿ, ನನ್ನ ಮಿನಿಸ್ಟ್ರು, ನನ್ನ ಅವಧಿಯಲ್ಲಿ ಬಂದಿರೋ ಅನುದಾನ ಈ ಗುದ್ಲಿ ಪೂಜೆ ಮಾಡ್ತೀವಿ. ಅಭಿವೃದ್ಧಿಯ ಪರ್ವ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಈಗ ಒಂದು ಅನುದಾನ ತಂದಾಗ ಅದು ಟೆಂಡರ್ಗೆ ಹೋಗಬೇಕು, ಅದಕ್ಕೊಂದಷ್ಟು ದಿನ, ಮತ್ತು ನಾವು ಮಾಡೋಣ ಅಂದರೆ ಎಲೆಕ್ಷನ್ ಬಂದುಬಿಡ್ತು, ಕೋಡ್ ಆಫ್ ಕಂಡಕ್ಟ್, ಈಗೆಲ್ಲ ಸ್ಟಾರ್ಟ್ ಆಗ್ತಿದೆ. ಈಗ 12 ದಿನಕ್ಕೆ ಕಾಕಲ್ ಚಿಂತೆಯಲ್ಲಿ 1 ಕೋಟಿ ರೂಪಾಯಿಗೆ ರಸ್ತೆ ಆಗ್ತಿದೆ, ಅದು ಸ್ಟಾರ್ಟ್ ಆಗುತ್ತೆ. ಒಂದು ಕಡೆಯಿಂದ ಇನ್ನೊಂದು 4-5 ತಿಂಗಳು ಬರೀ ಗುದ್ಲಿ ಪೂಜೆ ಇರುತ್ತೆ. ಕುಪ್ಪಳ್ಳಿ ಈಗ ಚದಲ್ಪುರದ ಹತ್ರ ಆಕ್ಸಿಡೆಂಟ್ ಆಗಿದೆ. ಸೊ ಇದನ್ನೆಲ್ಲ ನಿಲ್ಲಿಸ್ಬೇಕು. ನಾನು ಕ್ರಷರ್ಗಳು ಟಿಪ್ಪರ್ಗಳ ವಿರೋಧನೇ, ಆದರೂ ಆ ಮಾಲೀಕರೆಲ್ಲ ದೊಡ್ಡ ಲೆವೆಲ್ಲು ದೊಡ್ಡವ್ರ ಹತ್ರ ಹೋಗ್ತಾರೆ. ಆದರೂ ನನ್ನ ಪರಿಮಿತಿಯಲ್ಲಿ ನಾನು ಅವ್ರನ್ನ ಮಟ್ಟ ಹಾಕ್ತೀನಿ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.